ಮುನಿರತ್ನ ಅತ್ಯಾಚಾರ ಪ್ರಕರಣದಲ್ಲಿ ಸಂಕಷ್ಟಗಳ ಸರಮಾಲೆಗೆ ಸಿಲುಕಿದ್ದಾರೆ. ಸಾಲು ಸಾಲು ವಿಚಾರಣೆ ಎದುರಿಸುತ್ತಿರುವಂತಹ ಬಿಜೆಪಿ ಶಾಸಕನಿಗೆ ಸದ್ಯ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಐಷಾರಾಮಿ ಜೀವನ ಸಾಗಿಸಿದಂತಹ ಶಾಸಕನಿಗೆ ಜೈಲೇ ಗತಿಯಾಗಿದೆ. ಈ ನಡುವೆ ರಾಜ್ಯ ರಾಜಕಾರಣದಲ್ಲಿ ಮಾತಿನ ಕದನ ಕೂಡ ಜೋರಾಗಿ ನಡೆಯುತ್ತಿದೆ. ಈ ಬಗ್ಗೆ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಜಾತಿ ನಿಂದನೆ ಕೇಸ್ನಲ್ಲಿ ನಿಟ್ಟುಸಿರು ಬಿಟ್ಟಿದ್ರು. ವಂಚನೆ ಪ್ರಕರಣದಲ್ಲೂ ಬಚಾವಾಗಿದ್ರು. ಎರಡೆರಡು ಕೇಸ್ಗಳಲ್ಲಿ ಜಾಮೀನು ಕೂಡ ಸಿಕ್ಕಿತ್ತು. ಇನ್ನೇನೋ ಮೈಮುರಿದು ಹೊರಗೆ ಬರಬೇಕು ಎನ್ನುವಷ್ಟರಲ್ಲಿ ನಿನ್ನೆ ಅತ್ಯಾಚಾರ ಪ್ರಕರಣದ ಸುರುಳಿ ಸುತ್ತಿಕೊಂಡಿತ್ತು. ಇದೀಗ ಸಂತ್ರಸ್ತೆ ಕೊಟ್ಟ ದೂರು ಬಿಜೆಪಿ ಶಾಸಕ ಮುನಿರತ್ನರನ್ನ ಜೈಲಿಗಟ್ಟಿದೆ. ಅತ್ಯಾಚಾರ ಕೇಸ್ನಲ್ಲಿ ಮುನಿರತ್ನಾಗಿ 14 ದಿನ ನ್ಯಾಯಾಂಗ ಬಂಧನ. ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲು ಪಾಲಾದ ಬಿಜೆಪಿ ಶಾಸಕ. ಅತ್ಯಾಚಾರ ಪ್ರಕರಣದಲ್ಲಿ ಮುನಿರತ್ನಾಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಮುನಿರತ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರಾಗ್ತಿದ್ದಂತೆ ಜಡ್ಜ್ ಅನೇಕ ಪ್ರಶ್ನೆ ಕೇಳಿದ್ರು. ನಿಮ್ಮ ಹೆಸರು ಏನು, ಎಲ್ಲಿ ಬಂಧಿಸಿದ್ರು ಅಂತ ಕೇಳಿದ್ರು. ಇದಕ್ಕೆ ಉತ್ತರ ಕೊಟ್ಟ ಮುನಿರತ್ನ ತಮ್ಮ ವಿವರಗಳನ್ನು ಹಂಚಿಕೊಂಡ್ರು. ವಿಚಾರಣೆ ಬಳಿಕ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತ್ತು. ಇನ್ನು ಪೊಲೀಸರು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಿದ್ರು. ಬಿಜೆಪಿ ಶಾಸಕ ಎಲ್ಲಿಂದ ಹೊರಬಂದ್ರೂ ಮತ್ತೆ ಅಲ್ಲಿಗೆ ಮರಳಿದ್ರು. ರಾಜೀನಾಮೆ ಕೊಡೋದಾಗಿ ಅಳಲು ತೋಡಿಕೊಂಡ ಮುನಿರತ್ನ. ಎಲ್ಲಿ ರಾಜೀನಾಮೆ ಕೊಡಬೇಕೋ ಅಲ್ಲಿ ಕೊಡಿ ಎಂದ ಜಡ್ಜ್. ಇನ್ನು ಹೊರಗೆ ರಾಜಾರೋಷವಾಗಿದ್ದ ಮುನಿರತ್ನ ಜಡ್ಜ್ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. 5 ವರ್ಷಗಳ ಬಳಿಕ ಅತ್ಯಾಚಾರ ದೂರು ಕೊಡಿಸಿದ್ದಾರೆ. ನನ್ನನ್ನ 5 ವರ್ಷಗಳ ಕಾಲ ಜೈಲಿನಲ್ಲಿ ಇಡಲು ಪ್ಲಾನ್ ಮಾಡಿದ್ದಾರೆ. ನಾನು ಜನಪ್ರತಿನಿಧಿ, ನನಗೆ ಜನರ ಬಳಿ ಹೇಗೆ ನಡೆದುಕೊಳ್ಬೇಕನ್ನೋದು ಗೊತ್ತಿದೆ ಅಂತ ಅಳಲು ತೋಡಿಕೊಂಡ್ರು. ಇಷ್ಟೇ ಅಲ್ಲದೆ ನನಗೆ ಹಿಂಸೆ ತಡೆಯೋಕೆ ಆಗ್ತಿಲ್ಲ, ಬೇಕಾದ್ರೆ ರಾಜೀನಾಮೆ ಕೊಡ್ತೀನಿ ಅಂತಲೂ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಜಡ್ಜ್, ನೀವು ಎಲ್ಲಿ ಕೊಡಬೇಕೋ ಅಲ್ಲಿ ರಾಜೀನಾಮೆ ಕೊಡಿ ಅಂದ್ರು. ಸತತ 10 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ಪೊಲೀಸರು. ಇನ್ನು ನಿನ್ನೆ ವಿಚಾರಣೆ ತೀವ್ರಗೊಳಿಸಿದ್ದ ಪೊಲೀಸರು ಮುನಿರತ್ನರನ್ನ ಗ್ರಿಲ್ ನಡೆಸಿದ್ರು. ಬೆಳಿಗ್ಗೆ 10ರಿಂದ ರಾತ್ರಿ 8ರವರೆಗೂ ಅಂದ್ರೆ ಬರೋಬ್ಬರಿ 10 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು. ಬಳಿಕ ಕಗ್ಗಲೀಪುರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 2ನೇ ದಿನ ವೈದ್ಯಕೀಯ ಪರೀಕ್ಷೆ ನಡೆಸಿದ್ರು. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿರೋ ಮುನಿರತ್ನಾಗಿ ತಮ್ಮ ಹಳೆ ಐಷಾರಾಮಿ ಜೀವನ ನೆನಪಾಗಿರಬೇಕು. ಯಾಕಂದ್ರೆ ಕಗ್ಗಲೀಪುರ ಠಾಣೆಯಲ್ಲಿ ಬಿಜೆಪಿ ಶಾಸಕ ಚಾಪೆ ದಿಂಬಿನ ವ್ಯವಸ್ಥೆಯಲ್ಲೇ ರಾತ್ರಿ ಕಳೆದ್ರು. ಸಾಮಾನ್ಯ ಆರೋಪಿಗಳಂತೆ ಸೆಲ್ನಲ್ಲಿಗೆ ವ್ಯವಸ್ಥೆ ಮಾಡಲಾಗಿತ್ತು. ಏರ್ ಸ್ಟ್ರಾಪ್ ವಿರುದ್ಧ ಸಿಡಿದೆದ್ದ ಯುವ ಕಾಂಗ್ರೆಸ್. ಸಂತ್ರಸ್ತೆಯ ದೂರಿನಲ್ಲಿ ಅನೇಕ ಭಯಾನಕ ವಿಚಾರಗಳು ಬಯಲಾಗಿವೆ. ಈ ಪೈಕಿ ಮುನಿರತ್ನ ತಮ್ಮ ಎದುರಾಳಿಗಳ ಹಣಿಯಲು HIV ಸೋಂಕಿತರನ್ನ ಬಿಟ್ಟು ಹನಿ ಟ್ರ್ಯಾಪ್ ಮಾಡಿಸುತ್ತಿದ್ದ ವಿಚಾರ ಕೂಡ ಒಂದು. ಇದು ಕೇಳ್ತಿದ್ದಂತೆಯೇ ರಾಜ್ಯ ರಾಜಕಾರಣ ಬೆಚ್ಚಿ ಬಿದ್ದಿದೆ. ಇದರ ವಿರುದ್ಧ ಸಿಡಿದೆದ್ದಿರೋ ಯುವ ಕಾಂಗ್ರೆಸ್ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದೆ. ಮುನಿರತ್ನ ಹೆಸರಿಗೆ ಸಿಮೆಂಟ್ ಬಳಿದು ಆಕ್ರೋಶ ಹೊರಹಾಕಿದೆ. ಇನ್ನು ಅಚ್ಚರಿ ಏನಂದ್ರೆ ಮುನಿರತ್ನ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧವೂ ಷಡ್ಯಂತ್ರ ನಡೆಸಿದ್ರಂತೆ. ಏಡ್ಸ್ ಅಂಟಿಸೋಕೆ ಯತ್ನಿಸಿದ್ರು ಅಂತ ಖುದ್ದು ರಾಜ್ಯ ಕಾಂಗ್ರೆಸ್ ಘಟಕ ಆರೋಪ ಮಾಡಿದೆ. ಈ ವಿಚಾರಕ್ಕೆ DCM DK ಶಿವಕುಮಾರ್ ದಿಗ್ಭ್ರಮೆಯಾಗಿದೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ಸಾಲದಕ್ಕೆ ಅಶೋಕ್ ಅಣ್ಣ ಉತ್ತರ ಕೊಡ್ಲಿ ಅಂತ ಆಗ್ರಹ ಮಾಡಿದ್ದಾರೆ. ನನಗೆ ಅಶೋಕ್ ಪಾಪ ಅವ್ರಿಗೂ ನಡೆದಂತ ಒಂದು ಷಡ್ಯಂತ್ರದ ಬಗ್ಗೆ ನೋಡಿ ನನಗೆ ದಿಗ್ಭ್ರಮೆ ಆಗಿದೆ. ಫಸ್ಟು ಅಶೋಕ್ ಅಣ್ಣ, CT ರವಿ ಅಣ್ಣ, ವಿಜೇಂದ್ರ ಅಣ್ಣ ಅವರೆಲ್ಲ ಕೂಡ ಇದ್ರ ಬಗ್ಗೆ ಅವರ ಅಭಿಪ್ರಾಯಗಳು ಏನಿದೆ, ಸತ್ಯಾಂಶ ಏನಿದೆ ಅದನ್ನು ಅವರು ಕೂಡ ಪರಿಶೀಲನೆ ಮಾಡಿಕೊಂಡು ತಿಳಿಸ್ಲಿ. ಅವರು ಇದಕ್ಕೆ ಉತ್ತರ ಕೊಡಬೇಕು. ಇದಿಷ್ಟೇ ಅಲ್ಲ, ನಿನ್ನೆ ಕಾಂಗ್ರೆಸ್ ಶಾಸಕ ರಂಗನಾಥ್ ಬಿಜೆಪಿ JDS ನಾಯಕರ HIV ಟೆಸ್ಟ್ ಮಾಡಿಸಿಕೊಳ್ಳೋದು ಒಳ್ಳೆಯದು ಅಂದಿದ್ರು. ಈ ಮಾತಿಗೆ ಸಚಿವ ಕೃಷ್ಣ ಬೈರೇಗೌಡ ಸಮರ್ಥನೆ ಮಾಡಿಕೊಂಡ್ರು. ಆದ್ರೀಗ ಮಾಜಿ DCM KS ಈಶ್ವರಪ್ಪ ಕೆರಳಿ ಕೆಂಡವಾಗಿದ್ದಾರೆ. ಇಲ್ಲಿ ಇರೋರು ಕೆಲವರು ಎಲ್ಲ ಸ್ವಲ್ಪ ಅದೇನೋ ಟೆಸ್ಟ್ ಗಿಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ನಮ್ಮ ವೈದ್ಯರು ಒಬ್ಬರು ನಮ್ಮ ಶಾಸಕರಿದ್ದಾರೆ, ನಮ್ಮ ಸ್ನೇಹಿತರು, ನನ್ನ ಸಹೋದ್ಯೋಗಿ ರಂಗನಾಥ್ ಅವರು ಬಹುಶಃ ಅವರು ವೈದ್ಯರಾಗಿ ಆತಂಕದಿಂದ ಈ ಮಾತನ್ನು ಹೇಳಿರಬಹುದು. ಯಾಕಂದರೆ ಆರೋಪಿಗಳು ಹೇಳಿದ್ದಾರೆ. ನಾನು ಅದಕ್ಕೆ ಹೇಳ್ತೀನಲ್ಲಪ್ಪ, ಅದಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಳ್ಳ. ನಾನು ಮಂತ್ರಿ ಆಗಕ್ಕೆ ಅವ್ರ ಯೋಗ್ಯತೆ ಇದೆಯಾ? ಯೋಗ್ಯತೆ ಇರೋಂಥ ವ್ಯಕ್ತಿಗಳು ಇಂಥ ಪದಗಳು ಬಳಸಬಾರ್ದು. ಮಾಡಿಸು, ನಿನ್ನ ಕೈಲಿ ಇದೆಯಲ್ಲ, ಅಧಿಕಾರ ಇದೆಯಲ್ಲ, ಮಾಡಿಸ್ಬಿಡು. ಮುನಿರತ್ನ ವಿರುದ್ಧ ಸಾಲು ಸಾಲು ಆರೋಪಗಳ ಬಗ್ಗೆ ಬಿಜೆಪಿ ಜಾಣ ನಡೆ ಇಟ್ಟಿದೆ.
ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಎನ್ನುತ್ತಲೇ ದ್ವೇಷ ರಾಜಕಾರಣದ ದಾಳ ಉರುಳಿಸುತ್ತಿದೆ. ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಅಶೋಕ್ ವಿರುದ್ಧ ಎಫ್ಐಆರ್, ಎಚ್ಡಿಕೆ ಡಿನೋಟಿಫಿಕೇಶನ್ ಕೇಸ್ ಬಗ್ಗೆ ಪ್ರಸ್ತಾಪ ಮಾಡುತ್ತಲೇ ಮುನಿರತ್ನ ವಿರುದ್ಧ ದ್ವೇಷ ರಾಜಕಾರಣ ನಡೀತಿದೆ ಅಂದ್ರು. ಈ ಮಾತಿಗೆ ಕೌಂಟರ್ ಕೊಟ್ಟ ಡಿಸಿಎಂ ಡಿಕೆ ಈ ಸಮರ್ಥನೆಯೇ ಜನರಿಗೆ ಅರ್ಥ ಆಗಬೇಕಿದೆ ಅಂತ ಪ್ರತಿಕ್ರಿಯೆ ಕೊಟ್ಟರು. ದ್ವೇಷದ ರಾಜಕಾರಣದಲ್ಲಿ ಇವರೇನು ಮಾಡ್ತಾ ಇದ್ದಾರಲ್ಲ, ಆರ್ ಅಶೋಕ್ ಅವ್ರ ಮೇಲೆ ಮಾಡೋದು, ಕುಮಾರಸ್ವಾಮಿ ಅವ್ರ ಮೇಲೆ ಮಾಡೋದು, ಹಳೆ ಕೇಸುಗಳನ್ನು ಹುಡುಕೋದು, ಇದು ಒಂದು ಕಡೆ. ಆದರೆ ಮುನಿರತ್ನವ್ರದ್ದು 20ನೇ ಇಸ್ವಿ ಕೇಸು. ಮಾಡಲಿ, ಅದು ಅವರು ಸಮರ್ಥನೆ ನಿಂತಿರೋದೇ ಅದು ಈ ರಾಜ್ಯದ ಜನತೆಗೆ ಅರ್ಥ ಆಗಬೇಕಾದಂಥ ವಿಚಾರ. ರಾಜಕೀಯ ನಾಯಕರ ಜಟಾಪಟಿ ಜೋರಾಗಿ ಏನೋ ನಡೆಯುತ್ತಿದೆ. ಅತ್ತ 3ನೇ ಪ್ರಕರಣದಲ್ಲಿ ಲಾಕ್ ಆಗಿರೋ ಬಿಜೆಪಿ ಶಾಸಕ ಪರಪ್ಪನ ಅಗ್ರಹಾರದ ಜೈಲು ಪಾಲಾಗಿದ್ದಾರೆ. ಐಷಾರಾಮಿ ಜೀವನ ಕೇಳ್ತಿದ್ದ ಮುನಿರತ್ನ ಜೈಲು ಜೀವನಕ್ಕೆ ಒಗ್ಗಿಕೊಳ್ಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, TV9.